ಶಿಕ್ಷಣ ಕರ್ನಾಟಕ ಯೋಜನೆಯಡಿ ಮಕ್ಕಳಿಗೆ ಉಚಿತ ಪುಸ್ತಕ, ಶೂ ಮತ್ತು ಸಾಕ್ಸ್ಗಳನ್ನು ನಿಗದಿತ ಸಮಯದಲ್ಲಿ ವಿತರಿಸಲಾಗಿದೆ. ಶಿಕ್ಷಕರ ಕಲಿಕಾ ಕೌಶಲ್ಯವು ವಿದ್ಯಾರ್ಥಿಗಳ ಮತ್ತು ಪೋಷಕರ ಮೆಚ್ಚುಗೆಗೆ ಪಾತ್ರವಾಗಿರುತ್ತದೆ. ಶಾಲೆಯಲ್ಲಿ ಮಕ್ಕಳು ಎಲ್ಲಾ ದಿನಗಳಲ್ಲಿ ಹಾಜರಾಗುತ್ತಿರುವುದನ್ನು ಗಮನಿಸಲಾಗಿದೆ. ಶಾಲೆಯಲ್ಲಿ ಶಿಕ್ಷಣ ವ್ಯವಸ್ಥೆ ಉತ್ತಮವಾಗಿರುವುದು ಗಮನಿಸಲಾಗಿದೆ. ಶಾಲೆಯಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕರು ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುವುದನ್ನು ಗಮನಿಸಲಾಗಿದೆ. ಶಾಲಾ ಶಿಕ್ಷಕರು ಸರಿಯಾದ ಸಮಯಕ್ಕೆ ಹಾಜರಿರುವುದು ಗಮನಿಸಲಾಗಿದೆ. ಒಟ್ಟಾರೆ ಶಾಲೆಯ ವ್ಯಾಪ್ತಿಯಲ್ಲಿ 1ರಿಂದ 5ನೇ ತರಗತಿಯವರೆಗೆ ಬೋಧಿಸುತ್ತಿರುವುದನ್ನು ಗಮನಿಸಲಾಗಿದೆ. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಂಡುಬಂದ ಪ್ರಮುಖ ಋಣಾತ್ಮಕ ಅಂಶಗಳು: ಕಾಂಪೌಂಡ್ ಗೋಡೆ ಸ್ವಲ್ಪ ಪ್ರಮಾಣದಲ್ಲಿ ದುರಸ್ತಿಯಲ್ಲಿರುವುದು ಗಮನಿಸಲಾಗಿದೆ. ಗ್ರಂಥಾಲಯ ಇದೆ, ಆದರೆ ಪ್ರತ್ಯೇಕವಾದ ಕೊಠಡಿ ಇಲ್ಲದಿರುವುದು ಗಮನಿಸಲಾಗಿದೆ. ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದ ಪ್ರಮುಖ ಅಂಶಗಳು: ಮಕ್ಕಳ ಪಾಲಕರು ಶಾಲೆಗಾಗಿ ಒಳ್ಳೆಯ ಸಹಕಾರವನ್ನು ನೀಡುತ್ತಿರುವುದನ್ನು ಗಮನಿಸಲಾಗಿದೆ. ಶಿಕ್ಷಕರು ಮತ್ತು ಮಕ್ಕಳಲ್ಲಿ ಒಳ್ಳೆಯ ಬಾಂಧವ್ಯವಿರುವುದನ್ನು ಗಮನಿಸಲಾಗಿದೆ. ಶಾಲೆಯಲ್ಲಿ ಮಕ್ಕಳು ಮಧ್ಯಾಹ್ನದ ಉಪಹಾರವನ್ನು ಶಾಲಾ ವರಾಂಡದಲ್ಲಿ ಸೇವಿಸುತ್ತಿರುವುದು ಗಮನಿಸಲಾಗಿದೆ. ಪ್ರತ್ಯೇಕವಾದ ಶಿಕ್ಷಕರ ಕೊಠಡಿಯ ಅವಶ್ಯಕತೆ ಇರುವುದು ಗಮನಿಸಲಾಗಿದೆ. ಮನೆ ಭೇಟಿ ಸಂದರ್ಭದಲ್ಲಿ ಗಮನಿಸಿದ ಅಂಶಗಳು: ಶಾಲೆಯ ಸುತ್ತಲೂ ಸ್ವಚ್ಛತೆ ಇರುವಂತೆ ಗಮನ ಹರಿಸಬೇಕು ಎಂದು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಮನೆ ಭೇಟಿ ಸಂದರ್ಭದಲ್ಲಿ ತಿಳಿಸಿರುತ್ತಾರೆ. ದಾನಿಗಳಿಂದ ದೇಣಿಗೆ ನೀಡಿರುವುದು: ವರ್ಲ್ಡ್ ವಿಷನ್ ವತಿಯಿಂದ ಕಪಾಟು ಮತ್ತು ಡೆಸ್ಕುಗಳು ನೀಡಿರುವುದು ಗಮನಿಸಲಾಗಿದೆ. 2018-19ರಲ್ಲಿ ಗ್ರಾಮಸ್ಥರು ಕಪಾಟು ನೀಡಿರುವುದು ಗಮನಿಸಲಾಗಿದೆ. 20/8/2023ರಲ್ಲಿ ಶಿಕ್ಷಕರಾದ ಶ್ರೀಮತಿ ಇಂದಿರಾ ಎ. ಮೊಗೇರವರು ಗ್ಯಾಸ್ ಒಲೆ ನೀಡಿರುವುದು ಗಮನಿಸಲಾಗಿದೆ. 5ನೇ ತರಗತಿ ಮಕ್ಕಳು ಗಾಲಿ ಕುರ್ಚಿ ನೀಡಿರುವುದು ಗಮನಿಸಲಾಗಿದೆ. 15/8/2024ರಲ್ಲಿ ಶಿಕ್ಷಕರು ಸರಸ್ವತಿ ಮೂರ್ತಿ ನೀಡಿರುವುದು ಗಮನಿಸಲಾಗಿದೆ. 16/8/2024ರಲ್ಲಿ ಶ್ರೀ ಟಕ್ಕು ಬಾಜಾರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ರವರು ಮೈಕ್ ಸೆಟ್ ನೀಡಿರುವುದು ಗಮನಿಸಲಾಗಿದೆ. 15/8/2024ರಲ್ಲಿ ಶ್ರೀ ವೀರು ದುಳುಗೌಡೆ ಎಸ್ಡಿಎಂಸಿ ಸದಸ್ಯರು 10 ಪ್ಲಾಸ್ಟಿಕ್ ಕುರ್ಚಿ ನೀಡಿರುವುದು ಗಮನಿಸಲಾಗಿದೆ. 15/8/2024ರಲ್ಲಿ ಶ್ರೀ ನಿಲೇಶ್ ವಿಷ್ಣು ಹರ್ದಿಪುರ್ ಅವರು ಪ್ರೊಜೆಕ್ಟರ್ ನೀಡಿರುವುದು ಗಮನಿಸಲಾಗಿದೆ. 11/1/2025ರಲ್ಲಿ ಶ್ರೀ ವಿಜಯ್ ಶಿದ್ದು ಲಾಂಬೋರಿ ಅವರು ವಾಟರ್ ಫಿಲ್ಟರ್ ನೀಡಿರುವುದು ಗಮನಿಸಲಾಗಿದೆ. 4/2/2025ರಲ್ಲಿ ಗ್ರಾಮ ಪಂಚಾಯತ್ ವತಿಯಿಂದ ವಾಟರ್ ಫಿಲ್ಟರ್ ನೀಡಿರುವುದು ಗಮನಿಸಲಾಗಿದೆ. 14/7/2025ರಲ್ಲಿ ಶಿಕ್ಷಕರಾದ ಶ್ರೀಮತಿ ಇಂದಿರಾ ಎ. ಮೊಗೇರವರು ವಾಟರ್ ಫಿಲ್ಟರ್ ನೀಡಿರುವುದು ಗಮನಿಸಲಾಗಿದೆ. 17/6/2025ರಲ್ಲಿ ಶ್ರೀ ಪಾರ್ಥ ನಿತೇಶ್ ಹರ್ದಿಪುರ್ ಅವರು ಗ್ರಂಥಾಲಯಕ್ಕೆ 35 ಪುಸ್ತಕಗಳು ನೀಡಿರುವುದು ಗಮನಿಸಲಾಗಿದೆ. ಶ್ರೀ ಸನೀಪ್ ಗ್ರಂಥಾಲಯಕ್ಕೆ 12 ಪುಸ್ತಕಗಳು ನೀಡಿರುವುದು ಗಮನಿಸಲಾಗಿದೆ. ಶಾಲೆಗೆ 2024-25ನೇ ಸಾಲಿನಲ್ಲಿ ಪೇವರ್ಸ್ ಹಾಕಿಸಿ ಫೋಟೋಗಳನ್ನು ಇರಿಸಿ ಕಾಂಪೌಂಡ್ ಎದುರು ಬಣ್ಣ ಬಳಿದು ಕೊಟ್ಟಿರುವ ದಾನಿಗಳು: ಶ್ರೀ ಟಕ್ಕು ಸೋನು ಬಜಾರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು 30,000 ರೂಪಾಯಿ ಕೊಟ್ಟಿರುತ್ತಾರೆ. ಶ್ರೀ ದೋಂಡು ಕೋ ಬಜಾರಿ ರವರು 29,000 ದೇಣಿಗೆ ನೀಡಿರುತ್ತಾರೆ. ಶ್ರೀ ಕೃಷ್ಣ ಧನ್ಕರ್ ಗೌರಿ ಸಹಕಾರಿ ಸಂಘ ಹಳೆಯ ಇವರು 15,000 ದೇಣಿಗೆ ನೀಡಿರುತ್ತಾರೆ. ಶ್ರೀ ನಾವು ವಿಟ್ಟು ಲಾಂಬೋರೆ 10,000 ದೇಣಿಗೆ ನೀಡಿರುತ್ತಾರೆ. ಶ್ರೀ ತುಕಾರಾಮ್ ಪಟ್ಕಾರೆ 6,000 ರೂಪಾಯಿ ದೇಣಿಗೆ ನೀಡಿರುತ್ತಾರೆ. ಶ್ರೀ ಬಜ್ಜು ಪಾಮ್ನೆ 5,000 ರೂಪಾಯಿ ದೇಣಿಗೆ ನೀಡಿರುತ್ತಾರೆ. ಶ್ರೀ ವಿನಾಯಕ್ ಮೇಟಿ ಪತ್ರಕರ್ತರು 5,000 ರೂಪಾಯಿ ದೇಣಿಗೆ ನೀಡಿರುತ್ತಾರೆ. ಶ್ರೀ ರೋಹನ್ ಬೆಳಗಾಂಕರ್ ಉದ್ಯಮಿಯವರು 5,000 ರೂಪಾಯಿ ದೇಣಿಗೆ ನೀಡಿರುತ್ತಾರೆ. ಶ್ರೀ ನಾನಾ ಪಡ್ಕಾರೆ ಎಸ್ಡಿಎಂಸಿ ಅಧ್ಯಕ್ಷರು 5,000 ರೂಪಾಯಿ ದೇಣಿಗೆ ನೀಡಿರುತ್ತಾರೆ. ಶ್ರೀ ವಿಠಲ್ ಜಂಗ್ಳೆ ಪಂಚಾಯತ್ ಸಿಬ್ಬಂದಿ 5,000 ರೂಪಾಯಿ ದೇಣಿಗೆ ನೀಡಿರುತ್ತಾರೆ. ಶ್ರೀ ವಿಠಲ್ ಅಡೋಳ್ಕರ್ ಶ್ರೀ ಕೃಷ್ಣ ಧನ್ಕರ್ ಗೌಡಿ ಸಂಘದ ಅಧ್ಯಕ್ಷರು 5,000 ರೂಪಾಯಿ ದೇಣಿಗೆ ನೀಡಿರುತ್ತಾರೆ. ಶ್ರೀ ವಿಠಲ್ ಜಂಗ್ಳೆ ಪಂಚಾಯಿತಿ ಸಿಬ್ಬಂದಿ 5,000 ರೂಪಾಯಿ ದೇಣಿಗೆ ನೀಡಿರುತ್ತಾರೆ. ಶ್ರೀ ವಿಠಲ್ ಜಂಗ್ಳೆ ಪಂಚಾಯಿತಿ ಸಿಬ್ಬಂದಿ 5,000 ರೂಪಾಯಿ ದೇಣಿಗೆ ನೀಡಿರುತ್ತಾರೆ. ಶ್ರೀ ಬಾಬು ಪಡ್ಕಾರೆ 5,000 ರೂಪಾಯಿ ದೇಣಿಗೆ ನೀಡಿರುತ್ತಾರೆ. ಶ್ರೀ ದೋಂಡು ಜಂಗ್ಳೆ 5,000 ರೂಪಾಯಿ ದೇಣಿಗೆ ನೀಡಿರುತ್ತಾರೆ. ಶ್ರೀ ಶಾಂತಾರಾಮ್ ಟಿ ಜಂಗ್ಳೆ 5,000 ರೂಪಾಯಿ ದೇಣಿಗೆ ನೀಡಿರುತ್ತಾರೆ. ಸಾಮಾಜಿಕ ಪರಿಶೋಧನೆ ತಂಡದ ಸಲಹೆಗಳು: ಮಕ್ಕಳು ಶೈಕ್ಷಣಿಕವಾಗಿ ಹಿಂದುಳಿದರೆ, ಮಕ್ಕಳು ಶಿಕ್ಷಕರ ಮಾತು ಕೇಳದೇ ಇದ್ದರೆ, ಕ್ರಮಬದ್ಧವಾದ ಹಾಜರಾತಿ ಇಲ್ಲದೆ ಹೋದರೆ ತಕ್ಷಣ ಪಾಲಕರ ಗಮನಕ್ಕೆ ತಂದು ಸರಿಪಡಿಸಿಕೊಳ್ಳಲು ಕ್ರಮ ವಹಿಸಬೇಕು. ಮುಖ್ಯ ಶಿಕ್ಷಕರು ಮತ್ತು ಪಾಲಕರ ನಡುವೆ ಉತ್ತಮ ಬಾಂಧವ್ಯ ಬೆಳೆಸುವ ಕಾರ್ಯಕ್ರಮ ಆಯೋಜಿಸಬೇಕು.
ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಪರ್ಯಾಯ ಬೋಧನೆಯ ವ್ಯವಸ್ಥೆ ಮಾಡಬೇಕು. ಧನ್ಯವಾದಗಳು. 2023-24ನೇ ಸಾಲಿನಲ್ಲಿ ಭರಿಸಿದ ಖರ್ಚು ವೆಚ್ಚದ ಸಾಮಾಜಿಕ ಲೆಕ್ಕ ಪರಿಶೋಧನೆ ಇದರ ಕುರಿತಾಗಿ ವರದಿ ವಾಚನ